ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ವಾಸ್ತು ತಜ್ಞರಾದಂತಹ ಆರಾಧ್ಯ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಮಾತುಕತೆಯನ್ನು ನಡೆಸುತ್ತಾರೆ. ಬನ್ನಿ ನೋಡೋಣ. ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಗುರುಗಳೇ, ಈಗ ಡಿ ಕೆ ಅವರು ತಮ್ಮ ಭಕ್ತರು ಕೂಡ ತಮ್ಮ ಫಾಲೋಯರ್ ಕೂಡ ತಾವು ಹಲವು ಬಾರಿ ಅವರಿಗೆ ಬಹಳಷ್ಟು ಸಲಹೆಗಳನ್ನ ಕೊಟ್ಟಿದ್ದೀರಿ. ಅವರ ಒಂದು ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಬಹಳ ಪ್ರಮುಖ. ಇವಾಗ ಡಿ ಕೆ ಅವರಿಗೆ ಯಾವ ಡೇಟ್ ಕೊಟ್ಟಿದ್ರಿ, ಆ ಡೇಟ್ನ ಮಹತ್ವವೇನು? 3ನೇ ತಾರೀಕು ಬುಧವಾರ ಕೊಟ್ಟಿದ್ದೀನಿ, ಸಾಯಂಕಾಲ 5:15ಗೆ. 3ನೇ ತಾರೀಕು ಏನಪ್ಪ ಅಂದರೆ ಅವತ್ತು ಪೂರ್ವಾಷಾಢ ನಕ್ಷತ್ರ ಇದೆ. ಅವತ್ತು ಸಿದ್ಧಿಯೋಗ, ಅವರಿಗೆ ಪರಮಮಿತ್ರ ತಾರೆ ಆಗುತ್ತೆ. ಪರಮಮಿತ್ರ ತಾರೆ ಅಂದರೆ ಮುಂದೆ ಅನುಕೂಲ ಆಗುವಂಥ ಸ್ಥಿತಿ. ಮತ್ತು ಅವರು ವೃಶ್ಚಿಕ ಲಗ್ನ ಕೊಟ್ಟಿದ್ದೀನಿ. ವೃಶ್ಚಿಕ ಲಗ್ನಕ್ಕೆ 9ನೇ ಮನೆ ಗುರು ಇದ್ದಾನೆ, ಗುರು ದೃಷ್ಟಿ ಇರುತ್ತೆ. 8ನೇ ಮನೆ ಬುಧ ಮತ್ತು ಶುಕ್ರ ಇದ್ದಾರೆ. 10ನೇ ಮನೆ ರಾಹು ಇದ್ದಾನೆ, ಕೇತು. 4ನೇ ಮನೆ ರಾಹು, 5ನೇ ಮನೆ ಶನಿ, 6ನೇ ಮನೆ ಮಂಗಳ, 7ನೇ ಮನೆ ಸೂರ್ಯ ಇದ್ದಾನೆ. ಪವರ್ಫುಲ್. 2ನೇ ಮನೆ ಚಂದ್ರ ಇದ್ದಾನೆ. ಆ ಗ್ರಹಗಳು ಇದರಿಂದ ಆ ಟೈಮ್ ಕೊಟ್ಟಿರೋದು 5:15ಗೆ. ಬೆಳಿಗ್ಗೆ 10 ಗಂಟೆ 12 ಗಂಟೆ ಯಾವ ಚೆನ್ನಾಗಿಲ್ಲ, ಅದಕ್ಕೆ 5:15 ಕೊಟ್ಟಿದ್ದೀನಿ. ಆ ವಿಧಾನಸೌಧ ಮೆಟ್ಲು ಮುಂದೆ ಬೇಡ ಅಂತ ಹೇಳಿದ್ರಂತೆ ತಾವು, ಏನಕ್ಕೆ ಅಂತ? ಅಲ್ಲಿ ಯಾರೂ ಪೂರ್ತಿ ಕಾಲ ಮುಂದುವರೆದಿಲ್ಲ, ಅದಕ್ಕೋಸ್ಕರ ರಾಜಭವನ್ ಹೇಳಿದ್ದೀನಿ. ಆ ಟೈಮಿಂಗ್ ನೀವು ಕೊಟ್ಟಿದ್ರಲ್ಲ ಗುರುಗಳೇ, ಶತ್ರು ಬಾಧೆ ಕೂಡ ಜಾಸ್ತಿ ಇರ್ತದೆ ಡಿ ಕೆ ಅವರಿಗೆ, ಖಂಡಿತವಾಗಿಯೂ ತಾವೇನು ಹೇಳ್ತೀರಿ? ಅದು ಇರಲೇಬೇಕು, ಶತ್ರುಬಾಧೆ ಇದ್ರೇ ಆಡಳಿತ ಚೆನ್ನಾಗಿ ಕೊಡೋದು. ಓಕೆ ಓಕೆ, ಅದೆಲ್ಲ ಓದದೆ ಅವ್ರಿಗೆ ಎದುರು ಯಾರೂ ಇಲ್ಲ. ಕೃತಿಕಾ ನಕ್ಷತ್ರಕ್ಕೆ ಎದುರು ಯಾರೂ ಇಲ್ಲ. ಇಷ್ಟು ಆರಾಧ್ಯ ಅವರ ಮಾತು, ವಾಸ್ತು ತಜ್ಞರ ಆರಾಧ್ಯ ಅವರ ಮಾತು. ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಒಂದು ಮುಹೂರ್ತ ಭಾಳ ಒಂದು ತುಂಬ ಶ್ರೇಷ್ಠವಾದಂಥ ಮುಹೂರ್ತದ ಕೊಟ್ಟಿರುವಂಥದ್ದು. ಹಾಗಾಗಿ 4ರಿಂದ 5 ಏನಿದೆ ಆ ಟೈಮ್ನಲ್ಲಿ ರಾಜಭವನದಲ್ಲಿ ಅವರು ಪ್ರಮಾಣ ವಚನ ತಗೊಂಡ್ರೆ ಒಳ್ಳೆಯದು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ಶತ್ರುಬಾಧೆ ಇದ್ದರೂ ಕೂಡ ಅವ್ರ ನಕ್ಷತ್ರ ಬಹಳ ಸ್ಟ್ರಾಂಗ್ ಇರೋದ್ರಿಂದ ಅವರು ಬಹಳ ದೀರ್ಘಾವಧಿ ಆಡಳಿತವನ್ನು ಮಾಡ್ತಾರೆ ಎನ್ನುವಂಥ ವಿಚಾರವನ್ನು ಕೂಡ ಆರಾಧ್ಯ ಅವರು ನಮ್ಮ ಜೊತೆ ಹೇಳ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.